ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹಿಂದೊಮ್ಮೆ ಭಾರತ ಕಂಡಿದ್ದ ಕನಸಿನ ಕುರಿತಾಗಿ ಯುರೋಪಿಯನ್ ರಾಷ್ಟ್ರಗಳು ಹೀನಾಯವಾಗಿ ಮಾತಾಡಿದ್ದವು. ಆ ಕನಸು ನನಸಾಗಬೇಕೆಂದ್ರೆ ಮತ್ತೊಂದು ಜನ್ಮ ಎತ್ತಬೇಕು ಎಂದು ವ್ಯಂಗ್ಯವಾಗಿ ಮಾತಾಡಿದ್ದವು. ಆದ್ರೆ ಆ ಕನಸು ಇಂದು ನನಸಾಗ್ತಿದೆ. ನಾವು ಈಗ ಮಾತನಾಡಿಕೊಳ್ತಾ ಇರೋದು ಭಾರತದ ವಿದೇಶಿ ವಿನಿಮಯ ಮೀಸಲುಗಳು ಮತ್ತು ಭಾರತವನ್ನ ಮತ್ತೆ ಬಂಗಾರದ ಹಕ್ಕಿಯಾಗಿ ಮಾಡುವ ಶಕ್ತಿಯ ಬಗ್ಗೆ. ಆ ಬಂಗಾರದ ಹಕ್ಕಿಯೇ ಕೋಲಾರದ KGF. ಇತ್ತೀಚೆಗೆ ಭಾರತ ತನ್ನ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಅಪೂರ್ವವಾದ ಏರಿಕೆಯನ್ನ ದಾಖಲಿಸಿದೆ. ಕಳೆದ ಒಂದು ವಾರದಲ್ಲಿ $5 ಬಿಲಿಯನ್ ಗಿಂತ ಹೆಚ್ಚಾಗಿ ವಿದೇಶಿ ವಿನಿಮಯ ಮೀಸಲು ಏರಿಕೆಯಾಗಿ ಭಾರತವು ಈಗ $696 ಬಿಲಿಯನ್ ಎಂಬ ದಾಖಲೆ ಮಟ್ಟ ತಲುಪಿದೆ ಎಂಬ ವರದಿಗಳು ಹೊರಬಿದ್ದಿವೆ. ಇದು ಭಾರತಕ್ಕೆ ಎಷ್ಟು ದೊಡ್ಡ ಸಾಧನೆ ಎಂಬುದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ವಿದೇಶಿ ವಿನಿಮಯ ಮೀಸಲುಗಳ ಏರಿಕೆಗಿಂತ ಮತ್ತೊಂದು ದೊಡ್ಡ ಸುದ್ದಿ ಏನೆಂದ್ರೆ, ಬ್ರಿಟಿಷರು ಹಿಂದೆ ಭಾರತದಲ್ಲಿ KGF ನಲ್ಲಿ 900 ಟನ್ನಷ್ಟು ಬಂಗಾರ ಕದ್ದು ಶ್ರೀಮಂತರಾಗಿದ್ರು. ಆದ್ರೆ ಅದೇ KGF ಅನ್ನ ಮತ್ತೆ ತೆರೆದು ಉಪಯೋಗಿಸಲು ಭಾರತ ಸಜ್ಜಾಗ್ತಿದೆ. ಇಲ್ಲಿ ವರ್ಷಕ್ಕೆ ಸರಿಸುಮಾರು 750 ಕಿಲೋ ಬಂಗಾರವನ್ನ ತೆಗೆಯಬಹುದೆಂದು ತಜ್ಞರು ತಿಳಿಸುತ್ತಿದ್ದಾರೆ. ಹಾಗಾದ್ರೆ ಈ ವಿಷಯವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಆಗಿ. ಭಾರತದಲ್ಲಿ ಅಪಾರ ಸಂಪತ್ತು ಮತ್ತು ಶಕ್ತಿ ಇದೆ ಎಂಬ ಮಾತುಗಳನ್ನ ನಾವು ಸದಾ ಕೇಳ್ತಾನೆ ಇದ್ದೇವೆ. ಆದ್ರೆ ಆ ಶಕ್ತಿಯನ್ನ ಗುರುತಿಸಿ ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿದ್ರೆ ಭಾರತ ಏನ್ ಬೇಕಾದ್ರೂ ಸಾಧಿಸಬಹುದು. ಆದ್ರೆ ಈಗ ಆ ಸಮಯ ಬಂದಿದೆ. ಈಗ ಭಾರತ ತನ್ನ ಶಕ್ತಿಯನ್ನ ಗುರುತಿಸುತ್ತಿದ್ದು ಆರ್ಥಿಕತೆಗೆ ನೈಜ ಬಲ ನೀಡುವ ಕೆಲಸ ಆರಂಭಿಸಿದೆ. ಪಾಶ್ಚಾತ್ಯ ದೇಶಗಳು ಮತ್ತು ಯುರೋಪಿಯನ್ ರಾಷ್ಟ್ರಗಳು ಭಾರತವನ್ನ ಆಶ್ಚರ್ಯದಿಂದ ನೋಡ್ತಿವೆ. ಯಾಕಂದ್ರೆ ಹಿಂದೆ ಬ್ರಿಟಿಷರು ಭಾರತದ ಬಲಹೀನತೆಯನ್ನ ಉಪಯೋಗಿಸಿಕೊಂಡು ಈ ದೇಶವನ್ನ ಗುಲಾಮಗೊಳಿಸಿದ್ರು. ಆದ್ರೆ ಇಂದು ಭಾರತ ತನ್ನ ಅದೇ ಬಲಹೀನತೆಯನ್ನ ಶಕ್ತಿಯಾಗಿ ಪರಿವರ್ತಿಸಿಕೊಂಡಿದೆ. ಭಾರತ ಈಗ ಹಂತ ಹಂತವಾಗಿ ಮತ್ತೊಂದು ಹಂತ ತಲುಪುತ್ತಿದೆ. ಜಗತ್ತಲ್ಲಿ ಭಾರತದ ಆರ್ಥಿಕ ಶಕ್ತಿ ಮಾನ್ಯತೆ ಪಡೆಯುವವರೆಗೂ ಭಾರತ ನಿಲ್ಲಿಸೋದಿಲ್ಲ. ಆದ್ರೆ ಈ ಎಲ್ಲಾ ಸಾಧನೆಯನ್ನ ಭಾರತ ಹೇಗೆ ಸಾಧಿಸುತ್ತೆ ಅಂದ್ರೆ ವಿದೇಶಿ ವಿನಿಮಯ ಮೀಸಲುಗಳು ಮತ್ತು ಬಂಗಾರದ ಮೀಸಲುಗಳನ್ನ ಮತ್ತಷ್ಟು ಹೆಚ್ಚಿಸಿ ಇದನ್ನ ಭಾರತ ಸಾಧಿಸಲು ಹೊರಟಿದೆ. ಇತ್ತೀಚಿನ ಕೆಲವು ವಾರಗಳಲ್ಲಿ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ನಿರಂತರ ಏರಿಕೆ ಕಂಡು ಬಂದಿದೆ. ಮೊದಲಿಗೆ ರೂಪಾಯಿಯ ಮೌಲ್ಯವನ್ನ ಸ್ಥಿರಗೊಳಿಸಲು ಕೆಲವೊಂದು ಸಂಕಷ್ಟಗಳಿದ್ರೂ ಕೂಡ ಈ ವರ್ಷದಲ್ಲಿ ಭಾರತ ಉತ್ತಮ ಸಾಧನೆ ಮಾಡ್ತಿದೆ. ಉದಾಹರಣೆಗೆ 2 ವಾರಗಳ ಹಿಂದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನ ವಿದೇಶಿ ವಿನಿಮಯ ಮೀಸಲುಗಳು $692 ಬಿಲಿಯನ್ ತಲುಪಿದ್ದವು. ಈಗ RBI ನೀಡಿರುವ ವರದಿಗಳ ಪ್ರಕಾರ ಈ ಪ್ರಮಾಣ ಮತ್ತೆ $696 ಬಿಲಿಯನ್ ದಾಟಿದೆ. ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ನಿಮಗೆ ತುಂಬಾನೇ ಯೂಸ್ಫುಲ್ ಆಗೋ ಒಂದು ಟೆಲಿಗ್ರಾಮ್ ಚಾನೆಲ್ ಶಾಪ್ ಮೈ ಡೀಲ್ಸ್ ಬಗ್ಗೆ ಹೇಳ್ತೇನೆ. ಕೆಲವೊಮ್ಮೆ ಫ್ಲಿಪ್ಕಾರ್ಟ್ ಅಂಡ್ ಅಮೆಜಾನ್ ನಂತಹ ಶಾಪಿಂಗ್ ವೆಬ್ಸೈಟ್ಸ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ 90% ನಷ್ಟು ಡಿಸ್ಕೌಂಟ್ ಇರುತ್ತೆ. ಇದನ್ನ ಲೈಟ್ನಿಂಗ್ ಡೀಲ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಈ ಹಿಮಾಲಯ ಬೇಬಿ ಶಾಂಪೂನ MRP $563 ಇದ್ರೆ ಲೈಟ್ನಿಂಗ್ ಡೀಲ್ಸ್ ಅಲ್ಲಿ ಇದು ಕೇವಲ $7 ಸಿಗುತ್ತೆ. ಆದ್ರೆ ಈ ಡೀಲ್ಸ್ ಯಾವಾಗ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇದಕ್ಕಾಗಿ ನಿಮಗೆ ಶಾಪ್ ಮೈ ಡೀಲ್ಸ್ ಪೇಜ್ ಯೂಸ್ ಆಗುತ್ತೆ. ಇವರು ಫ್ಲಿಪ್ಕಾರ್ಟ್ ಅಂಡ್ ಅಮೆಜಾನ್ ಹಾಗೂ ಇನ್ನಿತರ ವೆಬ್ಸೈಟ್ಸ್ ಅಲ್ಲಿ ಲಿಸ್ಟ್ ಆಗಿರೋ ಡಿಸ್ಕೌಂಟ್ ಪ್ರಾಡಕ್ಟ್ಸ್ ನ 24/7 ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಯಾವ್ದಾದ್ರು ಪ್ರಾಡಕ್ಟ್ ನ ಪ್ರೈಸ್ ಡ್ರಾಪ್ ಆಗಿ ಹ್ಯೂಜ್ ಡಿಸ್ಕೌಂಟ್ ಸಿಕ್ಕರೆ ಅದನ್ನ ಇವರು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಆಗ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಇಷ್ಟೇ ಅಲ್ಲದೆ ಯಾವ ಬ್ಯಾಂಕ್ ಕಾರ್ಡ್ ಯೂಸ್ ಮಾಡಿದ್ರೆ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ, ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ನ ಹೇಗೆ ಪಡ್ಕೋಬೇಕು ಅನ್ನೋ ಎಲ್ಲಾ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಇದಕ್ಕಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನಿಂದ ಶಾಪ್ ಮೈ ಡೀಲ್ಸ್ ಟೆಲಿಗ್ರಾಮ್ ಪೇಜ್ ನ ಜಾಯಿನ್ ಆಗಿ. ಒಂದು ವೇಳೆ ಟೆಲಿಗ್ರಾಮ್ ಆಪ್ ಇಲ್ಲದಿದ್ರೆ ಶಾಪ್ ಮೈ ಡೀಲ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆ, ಅದರ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಫಾಲೋ ಆಗಿ. ಇದೇ ಸಂದರ್ಭದಲ್ಲಿ ಕೆಲವರು ಈ ರೀತಿ ಪ್ರಶ್ನಿಸಬಹುದು, ಭಾರತದಲ್ಲಿ ಇನ್ನೂ ಬಡತನ ಇದೆ, ಬೆಲೆ ಏರಿಕೆಗಳಾಗ್ತಿವೆ, ಬಂಗಾರ ಪೆಟ್ರೋಲ್ ಡೀಸೆಲ್ ಎಲ್ಲಾನು ಸಾಮಾನ್ಯ ಜನರಿಗೆ ತಲುಪದಷ್ಟು ಎತ್ತರದಲ್ಲಿವೆ, ಹಾಗಾದ್ರೆ ಈ ಮೀಸಲುಗಳು ನಮಗೆ ಏನು ಲಾಭ ಎಂದು. ಇದನ್ನ ಸಾಧಾರಣವಾಗಿ ಹೇಳ್ಬೇಕಂದ್ರೆ ಇದು ದೇಶದ ಆರ್ಥಿಕ ಭದ್ರತಾ ಅತ್ಯವಸರ ನಿಧಿ. ದೇಶಕ್ಕೆ ತುರ್ತು ಅವಸ್ಥೆ ಬಂದಾಗ ಆರ್ಥಿಕತೆಯನ್ನ ಸಮತೋಲನಗೊಳಿಸಲು ಇದನ್ನ ಉಪಯೋಗಿಸಲಾಗುತ್ತೆ. ಇಷ್ಟೇ ಅಲ್ಲದೆ ಇದನ್ನ ಹೆಚ್ಚಾಗಿ ರೂಪಾಯಿಯ ಮೌಲ್ಯವನ್ನ ಸ್ಥಿರಗೊಳಿಸಲು ಬಳಸಲಾಗುತ್ತೆ. ಆದ್ರೆ ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ನಿರಂತರವಾಗಿ ಕಡಿಮೆಯಾಗ್ತಿದೆ ಎಂದು ನಿಮಗೆ ಅನ್ನಿಸಬಹುದು. ಆದ್ರೆ ಅದೂನು ಸತ್ಯನೇ. ಆದ್ರೆ RBI ಈ ವಿದೇಶಿ ವಿನಿಮಯ ಮೀಸಲುಗಳನ್ನ ಬಳಸಿಕೊಂಡು ರೂಪಾಯಿ ಮೌಲ್ಯವನ್ನ $90 ದಾಟದಂತೆ ತಡೆದು ನಿಲ್ಲಿಸಿದೆ. ಇಲ್ಲದಿದ್ರೆ ಈಗಾಗಲೇ ರೂಪಾಯಿ ಮೌಲ್ಯ ಗಂಭೀರವಾಗಿ ಕುಸಿತವಾಗ್ತಿತ್ತು.
RBIನ ಈ ಮೀಸಲುಗಳು ನಮ್ಮ ರಕ್ಷಣಾ ವ್ಯವಸ್ಥೆಗೆ ರಕ್ಷಣಾ ಕವಚವಿದ್ದಂತೆ. ಇದು ರೂಪಾಯಿಯನ್ನ ಸ್ಥಿರಗೊಳಿಸುತ್ತೆ, ಇಂಪೋರ್ಟ್ ಬಿಲ್ಗಳನ್ನ ಪಾವತಿಸಲು ಸಹಾಯ ಮಾಡುತ್ತೆ ಮತ್ತು ಆರ್ಥಿಕ ಭದ್ರತೆ ನೀಡುತ್ತೆ. ಇದು ಭಾರತಕ್ಕೆ ಅಂತಾರಾಷ್ಟ್ರೀಯ ನಂಬಿಕೆ ಮತ್ತು ವಿಶ್ವಾಸವನ್ನ ಕೂಡ ನೀಡುತ್ತೆ. ಹೀಗಾಗಿ ವಿದೇಶಿ ಹೂಡಿಕೆದಾರರು ಭಾರತವನ್ನ ಗಂಭೀರವಾಗಿ ಪರಿಗಣಿಸುತ್ತಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ $646 ಬಿಲಿಯನ್ ಇದ್ದು ಸೆಪ್ಟೆಂಬರ್ನಲ್ಲಿ $704 ಬಿಲಿಯನ್ ಅನ್ನ ತಲುಪುತ್ತೆ. ಆದ್ರೆ ನಂತರದಲ್ಲಿ ಅದು ಕಡಿಮೆಯಾಗಿದ್ರೂ ಕೂಡ ಈಗ ಮತ್ತೆ ಏರಿಕೆಯಾಗ್ತಿದೆ. ಈಗ ಕೇವಲ 8 ಬಿಲಿಯನ್ ಹೆಚ್ಚಾದ್ರೆ ಸಾಕು, ಭಾರತ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಅತ್ಯಧಿಕ ಫಾರೆಕ್ಸ್ ರಿಸರ್ವ್ ಸಾಧನೆ ಮಾಡಲಿದೆ. ಇದು ಕೇವಲ 1-2 ವಾರದಲ್ಲೇ ನಡೆದು ಹೋಗುತ್ತೆ. ಇದನ್ನ ಮೀರಿಸುವ ಮತ್ತೊಂದು ಸುದ್ದಿ ಏನೆಂದ್ರೆ, ಭಾರತ ಮತ್ತೆ ಬಂಗಾರದ ಹಕ್ಕಿಯಾಗುವುದಕ್ಕೆ ಸಜ್ಜಾಗಿದೆ. ಹಿಂದಿನ ಕಾಲದಲ್ಲಿ ಭಾರತವನ್ನ ಸೋನೆ ಕಿ ಚಿಡಿಯಾ ಎಂದು ಕರೆಯಲಾಗ್ತಿತ್ತು. ಭಾರತದ ಹಲವೆಡೆ ಬಂಗಾರದ ಗಣಿಗಳಿವೆ. ಇದರಲ್ಲಿ ಪ್ರಮುಖವಾದದ್ದು ನಮ್ಮ ಕರ್ನಾಟಕದ ಕೋಲಾರ್ ಗೋಲ್ಡ್ ಫೀಲ್ಡ್. ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಇದು ದೇಶದ ಅತಿ ದೊಡ್ಡ ಬಂಗಾರದ ಗಣಿಯಾಗಿತ್ತು. ಆಗ ಇಲ್ಲಿ ಪ್ರತಿ ವರ್ಷ 100 ಟನ್ ಬಂಗಾರವನ್ನ ಅಗೆದು ತೆಗಿತಾರೆ. 1880ರಿಂದ ಬ್ರಿಟಿಷರು 120 ವರ್ಷಗಳಲ್ಲಿ ಇಲ್ಲಿ 900 ಟನ್ ಬಂಗಾರವನ್ನ ತೋಡ್ತಾರೆ. ಇದರಲ್ಲಿ ಸ್ವಲ್ಪ ಮೊತ್ತವನ್ನ ಭಾರತವು ಕೂಡ ತೆಗೆಯುತ್ತೆ. ಆದ್ರೆ 2001ರಲ್ಲಿ ಆಳ ಹೆಚ್ಚಾಗಿದ್ದರಿಂದ ಅಷ್ಟು ಆಳಕ್ಕೆ ಇಳಿದು ತೋಡುವ ತಂತ್ರಜ್ಞಾನ ಹಾಗೂ ಆಧುನಿಕ ಯಂತ್ರೋಪಕರಣಗಳ ಕೊರತೆಯಿಂದಾಗಿ 2001 ಫೆಬ್ರವರಿ 28ರಂದು ಈ ಗಣಿಯನ್ನ ಮುಚ್ಚಲಾಗುತ್ತೆ. ಆದ್ರೆ ಭಾರತ ಈಗ ಅದನ್ನ ಮತ್ತೆ ತೆರೆಯಲು ಯೋಚನೆ ಮಾಡ್ತಿದೆ. KGF ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲೇ ಅತಿ ಆಳದ ಚಿನ್ನದ ಗಣಿ. ಇಲ್ಲಿನ ಚಾಂಪಿಯನ್ ರೀಫ್ ಶಾಫ್ಟ್ ಗಣಿ ಸುಮಾರು 3200 ಮೀಟರ್ ಆಳ ಇದೆ. ಅಂದ್ರೆ ಸರಿಸುಮಾರು 10,500 ಅಡಿ. ಇದು ಭಾರತದಲ್ಲೇ ಅತ್ಯಂತ ಆಳದ ಗಣಿ ಮತ್ತು ಒಂದಾನೊಂದು ಕಾಲದಲ್ಲಿ ಜಗತ್ತಿನಲ್ಲೇ 2ನೇ ಅತಿ ಆಳದ ಚಿನ್ನದ ಗಣಿಯಾಗಿತ್ತು. ಇಲ್ಲಿ ಚಿನ್ನ ತಗ್ಗುತ್ತಿದ್ದಂತೆ ತಾಪಮಾನ ಏರಿಕೆಯಾಗ್ತಿತ್ತು ಮತ್ತು ವೆಂಟಿಲೈಸೇಷನ್ ಇಶ್ಯೂಸ್ ಕೂಡ ಪ್ರಾರಂಭವಾಗ್ತವೆ. ಇದರಿಂದ ಮೈನಿಂಗ್ ಮಾಡೋದು ತುಂಬಾ ಕಷ್ಟವಾಗ್ತಿತ್ತು ಮತ್ತು ಖರ್ಚು ಕೂಡ ಹೆಚ್ಚಾಗ್ತಿತ್ತು. ಇಷ್ಟೇ ಅಲ್ಲದೆ ಆ ಕಾಲದಲ್ಲಿ ಚಿನ್ನದ ಮಾರುಕಟ್ಟೆ ಬೆಲೆ ಕೂಡ ಕಡಿಮೆಯಾಗಿತ್ತು. ಇದರಿಂದ ಖರ್ಚಿಗೆ ತಕ್ಕಂತಹ ಲಾಭ ಬರೋದಿಲ್ಲ. ಆದ್ರೆ ಈಗ ಚಿನ್ನದ ಬೆಲೆ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇದಕ್ಕಾಗಿ ಭಾರತ ಈಗ ಅದನ್ನ ಮತ್ತೆ ತೆರೆಯಲು ಯೋಚನೆ ಮಾಡ್ತಿದೆ. ಯಾಕಂದ್ರೆ ಭಾರತ ಇಂದು ಪ್ರಬಲ ತಂತ್ರಜ್ಞಾನ ಹೊಂದಿದೆ. ಅಷ್ಟು ಆಳಕ್ಕೆ ಇಳಿದು ಬಂಗಾರವನ್ನ ಸಂಶೋಧನೆ ಮಾಡಬಲ್ಲ, ಬಂಗಾರ ಅಗೆಯಬಲ್ಲ ಆಧುನಿಕ ಯಂತ್ರಗಳು ನಮ್ಮ ಬಳಿ ಇವೆ. ಇಲ್ಲೇನಾದ್ರೂ ಭಾರಿ ಮೊತ್ತದ ಬಂಗಾರದ ಅದಿರು ಸಿಕ್ಕರೆ ದೇಶಕ್ಕೆ ಲಕ್ಷ ಕೋಟಿಗಳ ಲಾಭ ಬರುತ್ತೆ. ಕೆಲವೊಂದು ಮೂಲಗಳ ಪ್ರಕಾರ ಇಲ್ಲಿ ಪ್ರತಿ ವರ್ಷ ಸುಮಾರು 750 ಕಿಲೋ ಬಂಗಾರ ತಯಾರಿಸಬಹುದಾಗಿದೆ. ಇದರ ಪರಿಣಾಮವಾಗಿ ಭಾರತ ಬಂಗಾರದ ಆಮದು ಮೇಲೆ ಅವಲಂಬಿತವಾಗೋದು ಕಡಿಮೆಯಾಗುತ್ತೆ ಮತ್ತು ವಿದೇಶಿ ವಿನಿಮಯ ಉಳಿಯುತ್ತೆ. ಅಂದ್ರೆ ಈಗ ಮತ್ತೆ ಮೈನಿಂಗ್ ಟ್ರಕ್ಗಳು ಬಂಗಾರದ ಅದಿರನ್ನ ರವಾನೆ ಮಾಡಲು ಸಜ್ಜಾಗುತ್ತವೆ. ಯಾಕಂದ್ರೆ ಅವುಗಳಿಗೂ ಕೂಡ ಶುಕ್ರದೆಸೆ ಬಂದಿದೆ. ಯಾಕಂದ್ರೆ KGF ಪ್ರಾಂತದಲ್ಲಿ ಅನೇಕ ಕಾರ್ಮಿಕರು ಈ ಗಣಿಯನ್ನೇ ನಂಬಿಕೊಂಡು ಇಂದಲ್ಲ ನಾಳೆ ಇಲ್ಲಿ ಮತ್ತೆ ಕೆಲಸಗಳು ಆರಂಭವಾಗ್ತವೆ ಅಂತ ಅನೇಕ ನಿರುದ್ಯೋಗಿಗಳು ಕಾಯ್ತಿದ್ದಾರೆ. ಇವರೆಲ್ಲರೂ ಕೂಡ ಈ ಗಣಿ ಮತ್ತೆ ತೆರೆಯುವ ನಿರೀಕ್ಷೆಯಲ್ಲಿದ್ದಾರೆ. ಇಲ್ಲಿ ಗಣಿಗಾರಿಕೆ ಪ್ರಾರಂಭವಾದ್ರೆ ಅವರ ಬದುಕು ಮತ್ತೆ ಬೆಳಗುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಭಾರತ ಈ ಗಣಿಯನ್ನ ಮತ್ತೆ ಪ್ರಾರಂಭಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನಿಂದ ಶಾಪ್ ಮೈ ಡೀಲ್ಸ್ ಟೆಲಿಗ್ರಾಮ್ ಪೇಜ್ ನ ಜಾಯಿನ್ ಆಗಿ. ಒಂದು ವೇಳೆ ಟೆಲಿಗ್ರಾಮ್ ಆಪ್ ಇಲ್ಲದಿದ್ರೆ ಶಾಪ್ ಮೈ ಡೀಲ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆ, ಅದರ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಫಾಲೋ ಆಗಿ.